ಎಲ್ಲಿಗೆ ಹೋಗ್ತಿರೋದು? ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೀಗ್ರೂಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೀವು ಊಟ ಮಾಡ್ಕೊಂಡು ಬರೀರಂತೆ. ಅದು ಬೀಗ್ರೂಟ್ ಅಂತ ಗೊತ್ತಾ? ಕನ್ಫರ್ಮ್ ಆಗಿ ನೋಡಿ ಫ್ರೆಂಡ್ ಹೆಂಗಂತವಳೆ. ಮದುವೆಗೆ ಹೋಗ್ಲಿಲ್ಲ ನಾವು, ಇವಾಗ ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀವಿ. ಬಿಸಿಲು ಫ್ರೆಂಡ್ಸ್, ಶಾಕೆ ನಾನ್ ವೆಜ್ ಲಾವಣೆ ಮಾಡೋ ಕೆಲಸ. ಬೇಗ ರೆಡಿಯಾಗಿಲ್ಲ ಫ್ರೆಂಡ್ಸ್ ಇವಳು. ಯಾವಾಗ ನಾನು 1:15ಗೆ ಬಂದಿದ್ದೀನಿ, ಇನ್ನೂ ಏನು ಸ್ನಾನಕ್ಕೆ ಹೋಗಿಲ್ಲ. ಇವರು ಹಂಗೆ ಇದ್ರು. ಮನೆ ಹತ್ರ ಬಂದು ನಾನು ಸ್ನಾನ ಮಾಡಿಸ್ಕೊಂಡು ಕರ್ಕೊ ಬಂದಿದ್ದೀನಿ. ಫ್ರೆಂಡ್ಸ್ ಅದೇನು ಗೊತ್ತಾ, ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಇಲ್ಲ, ಹುಣ್ಸೆ ಹಣ್ಣು ಚುಚ್ಚೋದು. ಹುಣ್ಸೆ ಹಣ್ಣು ಕುಟ್ಟೋದು. ಅವ್ರಮ್ಮ ಮುಯ್ ಕವರ್ ಕೊಡೋದಂತ ಅದಕ್ಕೆ ಇಸ್ಕೊಂಬರಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಇವ್ರಮ್ಮ ಅಂಗಡಿ ಕವರೇ ಮುಯ್ ಕವರ್ ಇಸ್ಕೊಂಬರಕ್ಕೆ ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್ಸ್ ಹೆಂಗ್ ಬರಿತಾವಳೆ. ಇನ್ನೆಲ್ಲೂ ಜಾಗ ಸಿಗ್ಲಿಲ್ಲ ನಿಂಗೆ. ಮುಯ್ ಕವರ್ನ ಇವಾಗ ತಗೊಂಡು ಹೋಗ್ತಾ ಇರೋದೆ, ಹಾಕ್ಬಿಟ್ಟು ಹಸಿ ತಿನ್ಕೊಂಬತ್ತಾ ಇರೋದೆ. ನೋಡಿ ಕರ್ಕೊಬಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾವ್ರೆ ಸುಮ್ಮನೆ ರೋಡಲ್ಲಿ ಬಿಟ್ಟು. ಇಂಥ ಚಿಕ್ಕ ಹುಡುಗಿನ ನೋಡಿ, ಬಾಡಿ ಗಾರ್ಡ್, ಎಲ್ಲೋದ್ರೂ ಬಾಡಿ ಗಾರ್ಡ್. ಲಾವಣ್ಯ ವಿಡಿಯೋ ಅಂದ್ರೆ ಯಾಕೆ ಹೊಡೈತಾವಳೆ. ರಾಜಿ ಅಂಗಡಿ ಹೋಗ್ಬೇಕಂತೆ. ಇವಾಗ ತಿಂದಿರೋ ಸಾಲದು ಕೋಳಿ ಕಾಲು. ಏನ ನೋಡಿ ಫ್ರೆಂಡ್ಸ್ ಹೆಂಗಂತವಳೆ. ಲಾವಣಿನ ಮಗಳು ಯಾಕಂಗಾಳ್ತೀಯ, ಹೋಗೋಣ ಬಾ ಅಂತವಳೆ. ನಮ್ಮೂರ ಬಸ್ಸು ಹೋಗ್ತಾ ಇದೆ. ಲವಣ್ಯ ಹೊಟ್ಟೆ ತುಂಬ ಊಟ ಮಾಡ್ದ? ಎಲ್ಲಿ ಜಾಸ್ತಿ ಐತೆ ಫ್ರೆಂಡ್ಸ್. ಊಟಕ್ಕೆ ಇಕ್ಕೊಂಡು ಬಾ. ರೋಡ್ಗೆ ಹೋಗೋದೇ ಹೇಳು. ಊಟಕ್ಕೆ ಕುತ್ಕೊಂಡು ಬಾ. ಅವ್ರ ಅಪ್ಪ ಇವ್ರನ್ನ ಕರ್ಕೊಬಂದ್ಬಿಟ್ಟ. ಗೋವಿಂದ ಊಟ ಮಾಡೋ ಅಷ್ಟಳಿ. ವರ್ಷ ಚಿಕನ್ ಎಷ್ಟು ತಿಂದೆ? ಇನ್ನೊಂದು ಫ್ರೆಂಡ್ಸ್ಗೆ ಹೇಳು ಎಷ್ಟು ತಿಂದೆ. ಹೇಳಲ್ಲ ಫ್ರೆಂಡ್ಸ್. ಈಗ ಹೊಟ್ಟೆ ತುಂಬೋಗೈತೆ. ಅಲ್ಮಕ್ಕ ತಿಂತೀನಿ. ಅಯ್ಯೋ ಕರೆ ಹೋಗ್ಬಿಟ್ಟವೆ ಎರಡು ಜಾಸ್ತಿ. ತೆಗ್ದಾಕ್ಬಿಟ್ಟು ಈ ಥರ ನೋಡಿ ಹಂಗಾಡ್ತಾವಳೆ. ಇದೇಲೇ ಅಮ್ಮ ಎಲ್ಲ ಒಂದು ಇಟ್ಕೊಳಮ್ಮ ಕುಕ್ ಹಾಕ್ಬಿಡ್ತಾಳೆ ಬಂದರು ನನ್ನ. ಅಮ್ಮ ಎಷ್ಟಾಗವೆ ಅಂದರೆ 2, 4, 6, 8, 10, 12, 14, 15 15 ಪಿಳ್ಳೆ ಮಾಡೈತೆ ನೋಡಿ ಫ್ರೆಂಡ್ಸ್. ಇದು ಬಂಗಾರಿಗಳು ಎಷ್ಟು ಚೆನ್ನಾಗಿದ್ದೀರಿ. ಇವಳು ನೋಡಿ ಎಷ್ಟು ಚೆನ್ನಾಗಿ ಕರಿಮಿ ಕರೆಕೋಳಿ ಇರ್ಬೇಕು. ಇದು ಕರೆಕೋಳಿ ಆಗಲ್ಲ ಕಣಮ್ಮ, ಬೂತ್ಕೋಳಿ ಆಗುತ್ತೇನಪ್ಪ. ರಮ್ನಂತ 3 ಒಳ್ಳೆ ಒಂದು ಬೂತ್ಗಳು. ಇದು ಪೂರ್ತಿ ಕರ್ಗಿಲ್ಲ. ಇದು ಇಬ್ಬರು ಹಾಕಿ 2 ಹೆಂಗೆ ಚೆನ್ನಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗವಳೆ. ಅಯ್ಯಯ್ಯ ಇವಾಗ ಇವನ್ನ ಅಲ್ಲಿಗೆ ಬಿಡಬೇಕು. ಈ ಕೋಳಿ ಬಂದು ಕುರ್ಚಿ ಬೀಳ್ತವೆ ಕಣೆ. ಮುಚ್ಚನಿರಮ್ಮ, ಇಲ್ಲಾಂದ್ರೆ ಇದ್ರೊಳಗೆ ಎಲ್ಲ ಎಷ್ಟೊತ್ತು ಅಂತ ಇರ್ತವೆ. ಇರೋದ ಚುಚ್ತಲ್ಲ. ಬೇರೆ ಬೀಸ್ಕೊಂಡ್ಬಿಡ್ತದೆ. ಅವಕ್ಕೆ ಚಳಿ ಆಗ್ತೈತೆ. ಅವಾಗೆಲ್ಲ ಕಾಳಿಗೆ ಹಾಕಿ ಅಂತ ಬಡ್ಕೊಂಡೆ. ವರೆ ಬಿಡಮ್ಮ, ಅವರಮ್ಮನ ಬಿಡಮ್ಮ ಹೋಗಕ್ಕೆ.
ಭಗವ ನಿನ್ನ ಮಕ್ಕಳು ಇವಾಗ ಏನು ಮಾಡ್ಬಿಟ್ಟ ನಾವು ಏನಪ್ಪ ಇದು ಹೇಳಪ್ಪ ಫ್ರೆಂಡ್ಗೆ ನಮ್ಮ ಫ್ರೆಂಡ್ಸ್ಗಳಿಗೆ ಏನಂತ ಹೇಳು ನೋಡೋಣ. ಓ ನಂಗೆ ಗೊತ್ತು ಕಣ ಸ್ಟಾರ್ಟ್ರು ಎಂತ ಸ್ಟಾರ್ಟ್ರು? ಬೋರ್ ಸ್ಟಾರ್ಟ್ರು ಅದೇ ಗೋವಾ ಸ್ಟಾರ್ಟ್ರಲ್ಲ, ಎಂತ ಸ್ಟಾರ್ಟ್ರು? ಹಾಂ ಎಂತದು? ಅದನ್ನೇ ನೀನು ನನ್ನ ಫ್ರೆಂಡ್ಗೆ ಹೇಳು, ನನಗೆ ಗೊತ್ತು ಅವ್ರಿಗೆ ಗೊತ್ತಿಲ್ವಲ್ಲ ಹೇಳು ಅಂತ ಅಂದಿದ್ದು. ಈಗ ಕರೆಂಟ್ ಕಮ್ಮಿ ಕೊಡ್ತಾವ್ರೆ, ಆ ಸ್ಟಾರ್ಟ್ರಲ್ಲಿ ಮೋಟ್ರು ಓಡಲ್ಲ, ಹ್ಞೂ ಅದಕ್ಕೆ ಕಂಡೆನ್ಸರ್ ಹಾಕೋಕ್ಕೆ ಕಂಡೆನ್ಸರ್ ಸ್ಟಾರ್ಟ್ರು ತಂದಿದ್ದೀನಿ. ಅಷ್ಟು ಗೊತ್ತಾಗುತ್ತೆ ನೋಡ್ದೇನಲ್ಲ ಅವನೇ ಹೇಳು ಅಂತ ನಾವು ಮಾತಾಡೋದು. ಹೆಂಗೆ ತಿರುಗಿಸ್ಬೇಡ ಕಣಪ್ಪ. ಇದು ನಮ್ಗೆ ಲಾಟ್ರಿ ಅಬ್ಬಬ್ಬ ಲಾಟ್ರಿ ಬೇಗ ಬೇಗ ಬಿಚ್ಚಪ್ಪ, ಟೈಮ್ ಆಗುತ್ತೆ. ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಇದೆ ಓಡೋದು ಜಾಸ್ತಿ ಬಿಟಿಕೋ. ನೋಡ್ಕೊಳ್ಳಿ ಫ್ರೆಂಡ್ಸ್, ಬಿಟಿಕೋ ಸಿಂಗಲ್ ಪೇಜಲ್ಲೂ ಟೆಂಟಡೇ ಯಪ್ಪ, ಈ ವೈರ್ಗಳೆಲ್ಲ ನೋಡಿದ್ರೆ ನನಗೆ ಡಗಡಗ. ಫ್ರೆಂಡ್ಸ್, ನಾನು ಅವಾಗ ಚಿಕ್ಕ ವಯಸ್ಸಲ್ಲಿದ್ದ ಕಂಡೆನ್ಸರ್ ಹಾಕಿನಿ, ಇವಾಗ ನನಗೆ ಗಡಗಡ. ಒಂದ್ಸಲ ಕರೆಂಟ್ ಹಿಡ್ಕೊಂಬಿಟ್ಟಿತ್ತಲ್ಲ ಅದಕ್ಕೆ. 2 ಪೇಜ್ ಇದ್ರೂ ಮೋಟ್ರು ರನ್ ಮಾಡಿಕೊಡುತ್ತೆ. ಅದೇ ಆಟೋಮೆಟಿಕ್, ನಾವೇನು ಮಾಡಂಗಿಲ್ಲ, ಒಂದ್ಸಲಿ ಸರ್ಚ್ ಮಾಡಿ. ಅವೇನಲ್ಲ ಎಷ್ಟುತ್ತವಿರೋದು? ಅದು ಕಂಡೆನ್ಸರು ತಾಂಬಲ್ಲಿ ತೋರಿಸ್ಲಿ ಕೊಡೋ. ಇದು 50 ಕೆಪಾಸಿಟಿ. ಅದು ಕೊಡು. ಇದು ಬಿಟಿಕೋ ಕಂಪ್ನಿದೆ. ಇದು 100 ಕೆಪಾಸಿಟ್ರು. ಇದು 100 ಕೆಪಾಸಿಟ್ರು. ಎಷ್ಟು ಹಾಕಿದ್ರೆ 2 ಪೇಜ್ನ 3 ಪೇಜ್. ಯಾರ್ಯಾರ ಅವಣ್ಣ ಕಲ್ಲಂಗಡಿ ಹಣ್ಣು ಹಂಗೆ ಮಾಡ್ಕೊಂಡಿರೋದು ತಿಂದಿರೋದು ತೋರಿಸಿ ಒಂಚೂರ. ಯಾವ ಪುಣ್ಯಾತ್ಮರಿ ಹಂಗೆ ತಿಂದಿರೋದು? ಹಾಂ 2 ಪೇಜ್ ಇರೋದ 3 ಪೇಜ್ ಮಾಡಿ ಮೋಟ್ರ್ ರನ್ ಮಾಡೋಕ್ಕೆ ಸಹಾಯ ಮಾಡ್ತಾರೆ. ಸರಿ, ಅದನ್ನು ಫಿಟ್ ಮಾಡಪ್ಪ. ನಾನು ನೋಡಿ ಕೆಲಸ ಕಡಿಮೆ ಆಗೈತೆ ಅಂದ್ಬಿಟ್ಟು ಹುಣ್ಸೆಹಣ್ಣು ಚೆಚ್ಚಕ್ಕೆ ಹಾಕ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಹುಣ್ಸೆಹಣ್ಣು ಡ್ಯೂಟಿ ಇವಾಗ. ಓಕೆ, ಫಿಟ್ ಮಾಡಪ್ಪ, ಆಮೇಲೆ ಬರ್ತೀನಿ. ಹಾಂ, ನಮ್ದು ಹಳೇದು ಸ್ಟಾರ್ಟರ್ ಇತ್ತಲ್ಲ, ಇದು ಬಿಟಿಕೋ ಸ್ಟಾರ್ಟ್ರೆ. ಆದರೆ ಇದು ಸಿಂಗಲ್ ಕೇಬಲ್ ಸ್ಟಾರ್ಟ್ರು. ಇದಕ್ಕೆ ಕಂಡೆನ್ಸರ್ ಎಲ್ಲ ಹಾಕೋಕ್ಕಾಗಲ್ಲ. ಇದು 3 ಪೇಜಿಗೆ ಮಾತ್ರ ಓಡುತ್ತೆ. ಈಗ ನೀರಿಲ್ಲ, ನೀರಿಗೂ ಬರ ಬಂದ್ಬಿಟ್ಟೈತೆ, ಅದಕ್ಕೋಸ್ಕರ ಇದನ್ನು ಬಿಚ್ಚಿಬಿಟ್ಟು ಹೊಸ ಸ್ಟಾರ್ಟ್ನ ಫಿಟ್ ಮಾಡ್ತಾಯಿದ್ದೀನಿ. ಬೇಕಾದ್ರೂ ಫಸ್ಟು ಫೀಸ್ ತೆಗೆದ್ಬಿಟ್ಟು ಆಮೇಲೆ ಕೆಲಸ ಮಾಡಬೇಕು. ಫೀಸ್ ತೆಗೆದ್ರೆ ಕರೆಂಟ್ ಇರೋಲ್ಲ. ಓಕೆ, ಅಲ್ಲೇ ಕೊಟ್ಟು ಇದೆಲ್ಲ ರೈತರು ಗೋಳಿಗೆ ಯಾರಿಗೂ ಗೊತ್ತಾಗಲ್ಲ. ಮತ್ತು ಗೊತ್ತಿಲ್ಲ ಇದೆ. ಕೆಜಿ ಅಕ್ಕಿ ಫ್ರೀ ಅಂತಾರೆ. ಇಲ್ಲಿ ಈ ಕೊಡೋದು 3 ಅವರ್ ಕರೆಂಟು. ಬೆಳೀರಿ, ಏನು ಅಕ್ಕಿ ಬೆಳಿತೀರ? ಎಲ್ಲ ಪ್ರಿಂಟ್ ಹೊಡಿತಾರೆ, ನಾವು ಅಕ್ಕಿಗಳನ್ನ ಹಂಗೆ ಹೇಳ್ತಾರೆ. ಈ ಪಾಡು ಬಿಡೋರಿಗೆ ಗೊತ್ತು ಇಲ್ಲಿ ರೈತರ ಕಷ್ಟ ಏನು ಅಂತ. ಇದನ್ನು ಮಾತ್ರ ಯಾರು ಕೇಳಲ್ಲ. ಓಟ್ ಹಾಕಿ ಅಂತ ಬರ್ತಾರೆ, 500 ರೂಪಾಯಿ 1000 ರೂಪಾಯಿ ಕೈಲಿ ಹಿಡ್ಕೊಂಡು. ಈ ನಮ್ಮ ಹಂಗೆ ಜನಗಳಿಗೆ ಏನು ಗೊತ್ತಿಲ್ಲ, ದುಡ್ಡು ಇಸ್ಕೊಂಡು ಹಾಕಿ ಕಳಿಸ್ತಾರೆ. ಇವಾಗ 3 ಅವರ್ ಕೊಡ್ತಾಯಿಲ್ಲ ಫ್ರೆಂಡ್, 2.5 ಅವರ್ ಕರೆಂಟ್ ಕೊಡ್ತಾರೆ ಡೇ ಟೈಮಲ್ಲಿ.
ಈಗ ಇದು ಸ್ಟಾರ್ಟ್ರಿಗೆ ಆಗ್ತಾಯಿಲ್ಲ ಫ್ರೆಂಡ್ಸ್, ಅದು ದೊಡ್ಡದೈತೆ, ಇದು ಚಿಕ್ಕದೈತೆ, ಅದಕ್ಕೋಸ್ಕರ ಬೇರೆ ತಗೊಬರ್ಬೇಕು. ಈಗ ನಾವು ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಈಗ ವಾರ ಎಲ್ಲ ನಾನು ವಿಡಿಯೋ ಹಾಕಲಿಲ್ಲ, ಯಾಕಂದರೆ ದೇವರು ನನಗೆ ಒಂದು ಕೈಲಿ 1 ವಾರ ಸಂತೋಷ 1 ವಾರ ದುಃಖ ಅಂತ ಕೊಟ್ಬಿಟ್ಟಾನೆ. ಒಂದು ತಿಂಗಳಲ್ಲಿ ಸಂತೋಷವೂ ಇರುತ್ತೆ, ದುಃಖವೂ ಇರುತ್ತೆ. ಒಂದು ತಿಂಗಳು ಪೂರ್ತಿ ನನಗೆ ಸಂತೋಷ ಇದ್ದಿದ್ದೇ ಇಲ್ಲ ಫ್ರೆಂಡ್ಸ್, ನನಗೆ ಹುಡ್ತಾಗಿಂದನೂ ಅಂದ್ಕೊಂಬಿಡಿ, ಹುಡ್ತಾಗಿಂದನೂ ಅಷ್ಟೇ. ಒಂದು ತಿಂಗಳಲ್ಲಿ 30 ದಿವಸ ಬಂದರೆ ನನಗೆ 30 ದಿವಸನೂ ನನಗೆ ಖುಷಿ ಇರೋದೇ ಇಲ್ಲ. ಅರ್ಧ ದುಃಖ ಅರ್ಧ ಖುಷಿ ಇರುತ್ತೆ. ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಈ ವಾರ ಲೇಟಾಗಿ ಹಾಕ್ಬಿಟ್ಟಿದ್ದೀನಿ. ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಕಸಿ ಬಿಸಿ ಆದರೂ ನಾನು ವಿಡಿಯೋ ಸ್ಟಾರ್ಟೇ ಮಾಡಲ್ಲ. ಓಕೆ ಫ್ರೆಂಡ್ಸ್, ಈ ವಾರೆಲ್ಲ ನಾನು ವಿಡಿಯೋ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.